ಭಗವಂತ, ಈ ಬದುಕನ್ನು ಇವತ್ತಿನಿಂದಲಾದರೂ ಕೈಹಿಡಿದು ನಡೆಸು. ನಿಟ್ಟುಸಿರು ಮತ್ತು ಯಾಚನೆಗಳ ಮಧ್ಯೆ ತೊಯ್ದಂತಿದ್ದ ಮಾತುಗಳನ್ನು ತನಗೆ ತಾನೇ ಎಂಬಂತೆ ಹೇಳಿಕೊಂಡು ನೆಲಕ್ಕೊಮ್ಮೆ ಹಣೆ ಹಚ್ಚಿದಳು ಪ್ರಾರ್ಥನಾ. ಅವಳಿಗದು ನಿತ್ಯದ ರೂಢಿ. ತೀರಾ ಮಲಗುವ ಮುನ್ನ ದೇವರ ಪಟಕ್ಕೆ ಕೈಮುಗಿಯುತ್ತಾಳೆ. ಅದರ ಮುಂದೆ ಊರಿದ ಮೊಳಕಾಲುಗಳಲ್ಲಿ ಕುಳಿತು ನೆಲಕ್ಕೆ ಹಣೆ ಹಚ್ಚುತ್ತಾಳೆ. ಪ್ರಾರ್ಥನೆಯಿಂದ ಆರಂಭವಾಗುವ ದಿವಸ ಪ್ರಾರ್ಥನೆಯೊಂದಿಗೆ ಮುಗಿಯಬೇಕು. ಯಾರಿಟ್ಟರೋ ತನಗೆ ಇಂಥದೊಂದು ಚೆಂದದ ಹೆಸರು? ದೇವರಿದ್ದಾನೋ ಇಲ್ಲವೋ, ಕೈ ಹಿಡಿದು ನಡೆಸುತ್ತಾನೋ ಇಲ್ಲವೋ, ಆದರೆ ಪ್ರಾರ್ಥನೆಯಂತೂ ಪ್ರತಿ ಮನುಷ್ಯನಲ್ಲೂ ಇದೆ. ಆದರೆ ಈ ಬಾರಿ ನೆಲಕ್ಕೆ ಹಣೆ ಹಚ್ಚಿ ನಮಸ್ಕರಿಸಿದಾಗ ಅದೇಕೋ ದೇವರು ಆತನಕ ನಿಂತಿದ್ದ ಜಾಗದಲ್ಲಿ ಮೊಟ್ಟಮೊದಲ ಬಾರಿಗೆ ಹಿಮವಂತನ ಆಕೃತಿ ಕಂಡಂತಾಗಿತ್ತು. ಅವನು ದೇವರಲ್ಲದೆ ಮತ್ತೇನು? ಪ್ರೀತಿ, ಆಶ್ರಯ, ನೆಮ್ಮದಿ, ಕಂಫರ್ಟ್ ಮತ್ತು ಬದುಕಿಗೊಂದು ದಿಕ್ಕು ಕಲ್ಪಿಸಿಕೊಡುವವನೇ ದೇವರಲ್ಲವೇ? ಒಂದು ಸಲ ಅವನನ್ನೇ ಕೇಳಬೇಕು, ನಾಳೆಯಿಂದ ನಿನ್ನನ್ನು ದೇವರೇ ಅಂತ ಕರೆಯಲಾ? ಅವಳಿಗೆ ಗೊತ್ತು. ಹಿಮವಂತ್ ನಕ್ಕು ಬಿಡುತ್ತಾನೆ. ಮಂಡಿ ಮರ್ಚೆಂಟು ಶಾಂತಪ್ಪ ಹೈಮಣ್ಣ ಅಂದಾಗ ನಕ್ಕಂತೆಯೇ. ಈ ಭಾವ ಮೊಳೆತದ್ದು ನಿನ್ನೊಬ್ಬಳಲ್ಲೇ ಅಲ್ಲ. ಕಾಣದ ಬದುಕಿನೆದುರು, ಭಗವಂತನೆದುರು ಬರಿಗೈ ಜೋಡಿಸಿಕೊಂಡು ನಿಂತ ಈ ಹಿಮವಂತನೆಂಬ ಏಕಾಂಗಿಗೆ ನೀನು ಪ್ರಾರ್ಥನೆಯಂತೆ ದೊರಕಿದವಳು. ಅದು ಫಲಿಸುತ್ತದೋ ಇಲ್ಲವೋ ಕಂಡವರಾರು. ಆದರೆ ಪ್ರಾರ್ಥನೆ ಆ ಕ್ಷಣದ ಮಟ್ಟಿಗೆ ತೃಪ್ತಿ ನೀಡುತ್ತದೆ. ಅಷ್ಟು ಸಾಕು. ಹಾಗಂತ ಕಣ್ಣುಗಳಲ್ಲೇ ಹೇಳಿದ್ದ ಹಿಮವಂತ್. ಓದುತ್ತಿದ್ದ ಬಯಾಲಜಿ ಪುಸ್ತಕದಿಂದ ಫಕ್ಕನೆ ತಲೆ ಎತ್ತಿ ನೋಡಿದಳು. ಗೋಡೆಗೆ ಒರಗಿ ಕುಳಿತಿದ್ದ ಹಿಮವಂತ್ ಅದ್ಯಾವುದೋ ಕನಸಿನಲ್ಲಿ ಕಳೆದು ಹೋದವನಂತಿದ್ದ. ಸ್ಟೋವ್ನ ಮೇಲಿರಿಸಿದ ತಪ್ಪಲೆಯಲ್ಲಿ ಅನ್ನ ಕುದ್ದು ಸುಮ್ಮನಾಗಿತ್ತು. ಅವತ್ತಷ್ಟೇ ಹಿಮವಂತ್ ಎಲ್ಲಿಂದಲೋ ಮಡ್ಡು ಜೋಡಿಸಿ ಪ್ರಾರ್ಥನಾಳಿಗೆಂದು ಒಂದು ಚೂಡಿದಾರ್ ತಂದುಕೊಟ್ಟಿದ್ದ. ಮನೆಯಲ್ಲಿದ್ದಾಗ ಹಾಕಿಕೊಳ್ಳಲು ಕಪ್ಪು ನೈಟಿ ಬಟ್ಟೆ ಅಂಗಡಿಗೂ ಅವಳನ್ನು ಕರೆದೊಯ್ದಿರಲಿಲ್ಲ. ಅಂಗಡಿಯವನು ಎದುರಿಗೆ ಹರವಿದ 10 ದಿರಿಸುಗಳಲ್ಲಿ ಒಂದೆರಡನ್ನು ಸುಮ್ಮನೆ ಕೈಲಿ ಹಿಡಿದು ದಿಟ್ಟಿಸಿದ್ದ. ಪರೀಕ್ಷೆಗೆ ಓದಲು ಕಪ್ಪು ನೈಟಿ ಸಾಕು, ಪರೀಕ್ಷೆ ಬರೆಯಲು ಅಗ್ಗದ ಬಟ್ಟೆಯ ಚೂಡಿದಾರ್. ಎಂಥ ದಿರಿಸಿನಲ್ಲೂ ಪ್ರಾರ್ಥನಾ ಮುದ್ದಾಗಿಯೇ ಕಾಣುತ್ತಾಳೆ ಅನಿಸಿತ್ತು. ಹೆಂಗಸರ ಬಟ್ಟೆ ಖರೀದಿಸಿ ಅಭ್ಯಾಸವಿಲ್ಲ. ತನಗಾದರೂ ಎಷ್ಟು ಮಹಾಬಟ್ಟೆ ಖರೀದಿಸಿದ್ದಾನೆ. ಹೊಸ ಬಟ್ಟೆ ಹಾಕಿಕೊಂಡ ದಿನ ಕೂಡ ಕನ್ನಡಿ ಎದುರು ನಿಂತು ನೋಡಿಕೊಂಡವನಲ್ಲ. ಮೊದಲಿಂದಲೂ ಅಷ್ಟೇ, ಒಂದು ಜೊತೆ ಅಂಡಿನ ಮೇಲೆ ಇನ್ನೊಂದು ಜೊತೆ ಬಂಡೆಯ ಮೇಲೆ ಎಂಬಂತೆ ಬೆಳೆದವನು. ಮುಳ್ಳಯ್ಯನಗಿರಿಯ ತುದಿಯಲ್ಲಿ ಅವತ್ತು ಸಾಯಂಕಾಲ ಸೂರ್ಯ ಮುಳುಗುತ್ತಿದ್ದ ಹೊತ್ತಿನಲ್ಲಿ ದಟ್ಟ ಕೇಸರಿ ಹಾಕಿಕೊಂಡು ದಿನ್ನೆಯೇರುತ್ತಾ ಬಂದ ಕಪ್ಪುಗಡ್ಡದ ಚಿಕ್ಕ ವಯಸ್ಸಿನ ಸನ್ಯಾಸಿಯೊಬ್ಬರನ್ನು ನೋಡಿದಾಗ ಮಾತ್ರ ಜೀವನದಲ್ಲಿ ಯಾವತ್ತಾದರೂ ಅಂಥದೊಂದು ಕಾವಿ ದಿರಿಸು ಧರಿಸಬೇಕು ಅಂತ ತೀವ್ರವಾಗಿ ಅನ್ನಿಸಿಬಿಟ್ಟಿತ್ತು. ಆಗಿನ್ನೂ ಅವನು ಪ್ರಾರ್ಥನಾಳನ್ನು ನೋಡಿರಲಿಲ್ಲ. ದಿರಿಸು ಅಂತ ಉತ್ಕಟವಾಗಿ ಆಸೆಯಾದದ್ದು ಅದೊಂದು ಕಾವಿಯನ್ನು ನೋಡಿದಾಗ ಮಾತ್ರ. ಆಮೇಲೇನಿದೆ? ಪ್ರಾರ್ಥನಾಳನ್ನು ನೋಡಿದ ಮರುಕ್ಷಣದಿಂದ ಅವನಲ್ಲಿ ಮೊಳೆತು ನಿಂತದ್ದು ಒಂದೇ ಆಸೆ. ದುಡ್ಡು ಮಾಡಬೇಕು. ಕೇವಲ ಅವಳಿಗಾಗಿ. ಅವಳು ಡಾಕ್ಟರಾಗುವುದಕ್ಕಾಗಿ. ಅವಳು ಸುಖವಾಗಿರುವುದಕ್ಕಾಗಿ. ಅರಸಿಕೊಂಡು ಹೋಗಿದ್ದಿದ್ದರೆ ಈ ಹೊತ್ತಿಗೆ ಅವೆಷ್ಟು ಸುಖಗಳನ್ನು ಎಳೆತಂದು ಈ ರೂಮಿನ ಅಂಗಳದಲ್ಲಿ ಕೆಡವಿಕೊಂಡಿರುತ್ತಿದ್ದನೋ. ಮೊನ್ನೆ ಆಗಿದ್ದಾದರೂ ಏನು? ಅರ್ಧ ಗಂಟೆಯ ಮಾತುಕತೆಯಷ್ಟೇ. ಶಾಂತಪ್ಪನ ಸ್ಕೂಟರಿನಲ್ಲಿ ಕುಳಿತೆ ಶಿವಮೊಗ್ಗೆಯ ಒಂದು ತುದಿಗಿರುವ ಗಾಡಿಕೊಪ್ಪಕ್ಕೆ ಹೋಗಿ ಬಂದದ್ದಾಯಿತು. ತೀರ ದೂರವೇನಲ್ಲ, ಊರ ಅಂಗಳದಲ್ಲೇ ಇದೆ ಖಾಲಿ ಜಮೀನು. ರಸ್ತೆ ಬದಿಯಲ್ಲಿ ಸ್ಕೂಟರು ನಿಲ್ಲಿಸಲು ಹೇಳಿ ಜಮೀನಿನ ಉದ್ದಗಲಕ್ಕೂ ಶಾಂತಪ್ಪನನ್ನು ಓಡಾಡಿಸಿದ್ದ. ಹಾಕಿದ ದುಡ್ಡಿಗೆ ನಷ್ಟವಿಲ್ಲ. ಶ್ರದ್ಧೆಯಿಂದ ಓಡಾಡಿ ಮಾಡಿದರೆ 6 ತಿಂಗಳಲ್ಲಿ ಕನಕವೃಷ್ಟಿ, ಅಸಲು, ಲಾಭ ಎಲ್ಲ ನೀವೇ ಇಟ್ಕಳಿ. ನನಗೆ ಪಾಲು ಬೇಡ, ಸಂಬಳವೂ ಬೇಡ. ಪ್ರಾರ್ಥನಾ ಡಾಕ್ಟರಾಗಬೇಕು. ಅವಳ ಓದಿಗೆ ಅಂತ ಸಾಲ ಕೊಡಿ. ಸಂಬಳವಿಲ್ಲದೆ ನಿಮಗೋಸ್ಕರ ದುಡಿಯುತ್ತೇನೆ. ಬಡ್ಡಿಯಿಲ್ಲದೆ ಪ್ರಾರ್ಥನಾಳಿಗೋಸ್ಕರ ಸಾಲ ಕೊಡಿ. ಅವಳು ಡಾಕ್ಟರಾಗಿ ಬಿಳಿ ಕೋಟು ಕೊರಳಿಗೊಂದು ಸ್ಟೆಫಾಸ್ಕೋಪು ಧರಿಸಿಕೊಂಡು ದಾವಣಗೆರೆಯ ಮೆಡಿಕಲ್ ಕಾಲೇಜಿನಿಂದ ಹೊರಬಿದ್ದ ಮಾರನೆಯ ದಿನದಿಂದ ನಿಮ್ಮ ಸಾಲ ತೀರಿಸಲು ಪ್ರಾರಂಭಿಸುತ್ತೇನೆ. ಆ ಹೊತ್ತಿಗೆ ಗಾಡಿಕೊಪ್ಪದ ಜಮೀನು ನಿಮ್ಮ ಬೊಕ್ಕಸ ತುಂಬಿಸಿಬಿಟ್ಟಿರುತ್ತದೆ. ನಾನು ಬರೀ ಮಾತಿನವನಲ್ಲ ಶಾಂತಪ್ಪನವರೇ. ಮಾತು ತಪ್ಪುವವನೂ ಅಲ್ಲ. ನಾಳೆ ಮಧ್ಯಾಹ್ನದ ಹೊತ್ತಿಗೆ ಗಾಡಿಕೊಪ್ಪಕ್ಕೆ ಬಂದು ಜಮೀನಿಗಿಷ್ಟು ಅಡ್ವಾನ್ನು ಕೊಟ್ಟು ಬಿಡೋಣ. ಏನಂತೀರಿ? ಅಂದಿದ್ದ. ಶಾಂತಪ್ಪ ಏನೂ ಅಂದಿರಲಿಲ್ಲ. ಆತ ಹುಟ್ಟ ವ್ಯಾಪಾರಿ. ಹಿಂಡುವ ಹಸು ಯಾವುದು ಅಂತ ತಕ್ಷಣ ಅರಿಯಬಲ್ಲ ಜಾಣ. ಹಿಮವಂತ ತನ್ನನ್ನು ಏನು ಕೇಳುತ್ತಿದ್ದಾನೆಂಬುದು ಅತ್ಯಂತ ಸ್ಪಷ್ಟವಾಗಿ ಪಾಂತಪ್ಪನಿಗೆ ಅರ್ಥವಾಗಿತ್ತು. ನಿಮ್ಮ ದುಡ್ಡು ನನ್ನ ಕನಸು ಭೇಟಿಯಾದರೆ ಸಾಕು. ನಿಮ್ಮ ಬೊಕ್ಕಸದ ಮೇಲೆ ಕನಕವೃಷ್ಟಿ, ಅದಿಷ್ಟು ನೀವೇ ಇಟ್ಟುಕೊಳ್ಳಿ. ನನ್ನ ಪ್ರಾರ್ಥನಾಳಿಗಾಗಿ ಸಾಲ ಕೊಡಿ. ದೂಸರ ಮಾತೇ ಆಡಿರಲಿಲ್ಲ ಶಾಂತಪ್ಪ. ಈ ಸದ್ಯಕ್ಕೆ ಎಷ್ಟು ಬೇಕು ಹೇಳು ಅಂತ ಕೇಳಿದ್ದ. ಈ ಜಮೀನಿನಲ್ಲಿ ಮೊದಲ ಕಲ್ಲು ಹೂಳಿದ ದಿನ, ನೀವು ಹಾಕಿದ ದುಡ್ಡಿಗೆ ಮೊದಲ ಪ್ರತಿಫಲ ಬಂದ ದಿನ ಅವತ್ತು ಕೇಳಿನಿ ಸಾವ್ಯಾರೆ ಅಲ್ಲಿಯ ತನಕ ನಂಗೊಂದು ಬಿಡಿಗಾಸು ಬ್ಯಾಡ ಅಂದು ಬಂದಿದ್ದ. ಅವನ ಕಣ್ಣುಗಳಲ್ಲಾಗಲೇ ಪ್ರಾರ್ಥನಾ ಲೇಔಟ್ ಸಣ್ಣಗೆ ಮೈಮುರಿಯುತ್ತಿತ್ತು. ಎಂಥ ಚೆಂದದ ಹೆಸರಲ್ಲವೇ? ಪ್ರಾರ್ಥನಾ ರೆಸಾರ್ಟ್, ಪ್ರಾರ್ಥನಾ ಪಾರ್ಕ್,
ಪ್ರಾರ್ಥನಾ ಕಮ್ಯುನಿಟಿ ಹಾಲ್ ಮತ್ತು ಪ್ರಾರ್ಥನಾ ಹಾಸ್ಪಿಟಲ್. ತನ್ನ ಪ್ರತಿ ಕನಸು ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾಗಬೇಕು. ಪ್ರಾರ್ಥನಾಳ ಪಕ್ಕದಲ್ಲಿ ನಿಂತೇ ಅದನ್ನು ನನಸಾಗಿಸಿಕೊಳ್ಳಬೇಕು. ಇಷ್ಟಕ್ಕೂ ಪ್ರಾರ್ಥನಾ ಲೇಔಟ್ ಎಂಬ ಹೆಸರಿಡಲು ಮಂಡಿ ಮರ್ಚೆಂಟು ಶಾಂತಪ್ಪ ಒಪ್ಪುತ್ತಾನಾ? ಗೊತ್ತಿಲ್ಲ. ತಮ್ಮ ವಂಶದ ಹೆಸರಿಡು ಅನ್ನಬಹುದು, ನಂದಕ್ಕನ ಹೆಸರಿಡು ಅನ್ನಬಹುದು. ಹೆಸರು ಯಾವುದಾದರೇನಂತೆ? ಕನಸು ನನ. ಸೆಂಟ್ರಲ್ ಲೈಬ್ರರಿಯ ನಿಶ್ಶಬ್ದದಲ್ಲಿ ಅವಳು ಕುಳಿತು ಗಂಭೀರವಾಗಿ ಓದುತ್ತಿದ್ದರೆ, ಹಿಮವಂತ್ ಇನ್ನೊಂದು ಮೂಲೆಯಲ್ಲಿ ಕುಳಿತು ಮಂಜಿನಷ್ಟು ಬೆಳ್ಳಗಿನ ಹಾಳೆಯಲ್ಲಿ ಪೆನ್ಸಿಲ್ಲಿನಿಂದ ಸರಸರನೆ ಕೆಲವು ಗೆರೆಗಳನ್ನೆಳೆಯತೊಡಗಿದ. ಅವನಿಗೊಂದು ಹಂತದಲ್ಲಿ ದೊಡ್ಡದಾಗಿ ನಗು ಬಂದುಬಿಟ್ಟಿತ್ತು. ನೆಲ ತನ್ನದಲ್ಲ, ಅಸಲಿಗೆ ಇಂಜಿನಿಯರ್ ಕೂಡ ಅಲ್ಲ, ಜನ್ಮದಲ್ಲೆಂದೂ ಒಂದು ಮನೆ ಕಟ್ಟಿದವನಲ್ಲ, ಎಷ್ಟು ಎಕರೆಗೆ ಎಷ್ಟು ಸೈಟುಗಳಾಗುತ್ತವೆಂಬುದೂ ಅಂದಾಜಿಗಿಲ್ಲ. ಇಲ್ಲಿ ರಸ್ತೆ, ಇಲ್ಲಿ ಬಾವಿ, ಇಲ್ಲೊಂದು ಪಾರ್ಕು, ಮೂಲೆಯಲ್ಲೊಂದು ದೇವಸ್ಥಾನ, ಶಾಲೆಗೇಂತ ಮಗುವನ್ನು ಲೇಔಟಿನಿಂದಾಚೆಗೆ ಕಳಿಸಲೇಬೇಕಿಲ್ಲ. ಪುಟ್ಟ ಶಾಲೆ ಕಟ್ಟುತ್ತೇನೆ. ನರಸಿಂಹಯ್ಯನವರೇ ಬಂದು ಶಾಲೆ ನಡೆಸಿಕೊಡುವಂತಿದ್ದರೆ ಅಷ್ಟೇ ಅಲ್ಲ, ಸುಮ್ಮನೆ ಫೋನು ಮಾಡಿ ಹೇಳಿದರೆ ಸಾಕು. ಅಕ್ಕಿ, ಬೇಳೆ, ಎಣ್ಣೆ, ಹಿಟ್ಟು, ತರಕಾರಿ, ಲೈಟು ಬಿಲ್ಲು, ನೀರಿನ ಬಿಲ್ಲು, ಮನೆ ಕಂದಾಯ ಎಲ್ಲ ತೂಗಿಸಿಕೊಂಡು ಹೋಗುವವರಿರುತ್ತಾರೆ. ಬೇಜಾರಾದರೆ ಪುಟಾಣಿ ಸಿನೆಮಾ ಹಾಲು, ಖಾಯಿಲೆ ಬಿದ್ದರೆ ಪ್ರಾರ್ಥನಾ ಹಾಸ್ಪಿಟಲ್, ಮದುವೆಗಳಿಗೊಂದು ಛತ್ರ, ಚಿಕ್ಕ ಪಾರ್ಟಿ ಹಾಲು, ದೊಡ್ಡ ಆಟದ ಬಯಲು, ಒಂದು ಪ್ಲೇ ಹೋಮ್. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ನೆರೆಮನೆಯವರನ್ನು ನೀವೇ ಆಯ್ಕೆ ಮಾಡಿಕೊಳ್ಳಿ. ನಿಮ್ಮ ಪಕ್ಕದ ಸೈಟು ಯಾರಿಗೆ ಮಾರಬೇಕು? ಅವರನ್ನು ನೀವೇ ಕರೆತನ್ನಿ. ನಿಮಗೊಂದಿಷ್ಟು ಕಮಿಷನ್ನು, ಜಮೀನು ನಮ್ಮದಿರಬಹುದು. ಮನೆ ಕಟ್ಟಿಕೊಡುವವರು ನಾವೇ ಇರಬಹುದು. ಜೀವನ ಪೂರ್ತಿಯೊಟ್ಟಿಗಿರಬೇಕಾದವರು ನೀವೇ ಅಲ್ಲವೇ? ಚೂಸ್ ದ ನೇಬರ್. ಬಿಳಿ ಹಾಳೆಯ ಬೋಪರಿನ ಮೇಲೆ ಹಾಗಂತ ಕೊನೆಯ ವಾಕ್ಯ ಬರೆದು ತಲೆ ಎತ್ತಿ ನೋಡಿದ. ಪ್ರಾರ್ಥನಾ ಬಯಾಲಜಿಯಲ್ಲಿ ಮುಳುಗಿ ಹೋಗಿದ್ದಳು. ಒಂದೇ ಒಂದು ಸಲ ಅವಳೊಂದಿಗೆ ತನ್ನ ಕನಸು ಹಂಚಿಕೊಳ್ಳೋಣವೇ ಅಂದುಕೊಂಡ. ಓದುತ್ತ ಕುಳಿತವಳನ್ನು ಕದಲಿಸಲು ಮನಾಗಲಿಲ್ಲ. ಅಸಲಿಗೆ ಇದೆಲ್ಲ ವಿವರ ಅವಳಿಗೆ ಗೊತ್ತಾಗುವುದೇ ಬೇಡ. ಪ್ರಾರ್ಥನೆ ಫಲಿಸಿದ ಕೊನೆಯ ದಿನ ಇದನ್ನೆಲ್ಲ ಹೇಳಿದರಾಯಿತು. ಬೋಪರ್ ಮಡಚಿ ಜೇಬಿಗಿಟ್ಟುಕೊಂಡ ಹಿಮವಂತ್ ಮತ್ತೊಮ್ಮೆ ಪ್ರಾರ್ಥನಾಳನ್ನೇ ನೋಡಿದೆ. ಬಯಾಲಜಿ ಆವರಿಸಿಕೊಂಡಿತ್ತು. ಲೈಬ್ರರಿ ಮುಚ್ಚುವ ಹೊತ್ತಿ. ಹಿಂತಿರುಗಿದರಾಯಿತು ಅಂದುಕೊಂಡವನೇ ಕುರ್ಚಿಯಿಂದೆದ್ದು ಹೊರಬಿದ್ದ. ನೀನು ಇಂಜಿನಿಯರ್ ಅಲ್ಲ ಅಂದ್ರೆ ನಂಬೋಕಾಗಲ್ಲ. ಇವತ್ತಿನ ತನಕ ಯಾವುದೇ ವ್ಯಾಪಾರ ಮಾಡಿಲ್ಲ ಅಂತೀಯ. ಕೈಯಲ್ಲಿ ನಯಾಪೈಸೆ ಇಲ್ಲ ಅನ್ನೋದು ನಿನ್ನ ಮುಖ ಮತ್ತು ಪರಟು ನೋಡಿದರೆ ಗೊತ್ತಾಗುತ್ತೆ. ಆದರೆ ತಮ್ಮ, ನಿಮ್ಮ ನೆರೆಮನೆಯವರನ್ನು ನೀವೇ ಆಯ್ಕೆ ಮಾಡಿಕೊಳ್ಳಿ ಅನ್ನೋ ಸ್ಲೋಗನ್ ಇದೆಯಲ್ಲ. ಬಿ ಶೋರ್. ಶಿವಮೊಗ್ಗ ದಂಗೆದ್ದು ಹೋಗ್ತದೆ. ಕೈತುಂಬ ದುಡ್ಡು ಮಾಡ್ತೀಯ. ಮುಂದಿನ ಪ್ರಾಜೆಕ್ಟ್ ಕೈಗೆತ್ತಿಕೊಳ್ಳೋ ಹೊತ್ತಿಗೆ ಈ ಊರಿನ ಶ್ರೀಮಂತರು ದುಡ್ಡಿನ ಚೀಲ ಹಿಡ್ಕೊಂಡು ನಿನಗೋಸ್ಕರ, ಅವರದೊಂದು ಪಾರ್ಟ್ನರ್ಶಿಪ್ಗೋಸ್ಕರ ಕಾದಿರ್ತಾರೆ. ಗುಡ್ ಲಕ್. ನಾಳೆ ಸಂಜೆ ಹೊತ್ತಿಗೆ ಒಂದು ಸ್ಕೆಚ್ ಮಾಡಿಟ್ಟಿರ್ತೀನಿ. ನೀನು ಬಂದು ನೋಡಿದರೆ ಮುಂದಿನ ಕೆಲಸ ಮಾಡಬಹುದು. ಬ್ರೋಷರ್ ಪೂರ್ತಿಯಾಗಿ ಪ್ರಿಂಟಾಗಿ ಬರೋದಿಕ್ಕೆ 8 ದಿನ ಬೇಕು. ತುಂಬಾ ಅವಸರದಲ್ಲಿರೋ ಹಾಗೆ ಕಾಣಿದೀಯಾ. ಮುಂದಿನ ಪ್ರಾಜೆಕ್ಟಿಗೆ ಹೀಗೆ ಅವಸರ ಮಾಡಿಕೋಬೇಡ. ಹಿಮವಂತ್ನಿಗಿಂತ 4 ವರ್ಷಕ್ಕೆ ಹಿರಿಯನಿರಬಹುದು ಆತ. ಮೂಲತಃ ಕಲಾವಿದ. ಇಂಜಿನಿಯರಿಂಗ್ ಮಾಡಿಕೊಂಡಿದ್ದಾನೆ. ಬುದ್ಧಿ ಬಳಸಿದ್ದಿದ್ದರೆ ಇಂಥ 10 ಲೇಔಟ್ಗಳನ್ನು ಆತ ಈ ಹೊತ್ತಿಗೆ ಮಾಡಿ ಮುಗಿಸಬಹುದಿತ್ತು. ಆದರೆ ಬುದ್ಧಿ ಯಾರ ಸೊತ್ತು ಅಲ್ಲ. ಶಿವಮೊಗ್ಗದ ಶ್ರೀಮಂತರಿಗೆ ಮದುವೆ ಕಾರ್ಡು, ಬ್ರಷರು, ಸಣ್ಣ ಪುಟ್ಟ ಪ್ಲಾನುಗಳು ಮಾಡಿಕೊಡುತ್ತ ಕುಳಿತಿದ್ದಾನೆ. ಕಣ್ಣುಗಳಲ್ಲಿ ಚುರುಕುತನವಿದೆ. ಬೋಷರ್ಗೊಂದು ಕಲಾತ್ಮಕತೆ ತಂದುಕೊಡಬಲ್ಲ ಜಾಣ. ಈಗಾಗಲೇ ಮುಂದಿನ ಪ್ರಾಜೆಕ್ಟಿನ ಬಗ್ಗೆ ಮಾತನಾಡುತ್ತಾನೆ. ನನ್ನ ಪಾಲಿಗೆ ಮುಂದಿನ ಪ್ರಾಜೆಕ್ಟು ಅಂತ ಯಾವುದೂ ಇಲ್ಲ ಸರ್. ಏನೇ ಮಾಡಿದರೂ ಇನ್ನು 5 ವರ್ಷಗಳನ್ನು ಹೀಗೆ ಇನ್ನೊಬ್ಬರಿಗೋಸ್ಕರ ಅಂತ ಮಾಡ್ತಿರಬೇಕು. 5ನೇ ವರ್ಷ ಮುಗಿದ ಮಾರನೆಯ ದಿನ ನನ್ನದುಂತ ಸ್ವಂತದ ಬದುಕು ಶುರುವಾಗುತ್ತೆ. ಅದರ ಹೆಸರು ಪ್ರಾರ್ಥನಾ. ಎದುರಿಗೆ ಕುಳಿತ ಕಲಾವಿದನಿಗೆ ಹಾಗಂತ ಹೇಳೋಣವೆಂದುಕೊಂಡನಾದರೂ ಹಿಮವಂತ್ ತುಟಿ ಬಿಚ್ಚಲಿಲ್ಲ. 8ನೇ ದಿನದ ಹೊತ್ತಿಗೆ ಬ್ರೋಷರಿಗೋಸ್ಕರ ಬರ್ತೀನಿ. ಬೋಪರ್ ನನ್ನ ಕೈಗೆ ತಲುಪಿದ 3ನೆಯ ದಿನ ನಿಮ್ಮ ಬಿಲ್ ಚುಕ್ತ ಆಗ್ತದೆ. ನನ್ನನ್ನು ನೀವು ನಂಬಬೇಕು ಅಂದವನೇ ಎದ್ದು ನಿಂತ. ಇವನನ್ನು ನಂಬದಿರುವುದಾದರೂ ಹೇಗೆ ಅಂತ ತನ್ನನ್ನೇ ಕೇಳಿಕೊಳ್ಳುವವನಂತೆ ಕುಳಿತಿದ್ದ ಕಲಾವಿದು. ಅವತ್ತು ಇಳಿಸಂಜೆ ಪ್ರಾರ್ಥನಾ ಮತ್ತು ಹಿಮವಂತ್ ಲೈಬ್ರರಿಯಿಂದ ಹೊರಬಿದ್ದಾಗ ಸಣ್ಣಗೆ ಕತ್ತಲು ಶಿವಮೊಗ್ಗೆಯನ್ನು ತಬ್ಬಿಕೊಳ್ಳುತ್ತಿತ್ತು. ಯಾವ ಕಡೆಯಿಂದ ಮೊಳ ಹಾಕಿದರೂ ಶಿವಮೊಗ್ಗದಲ್ಲಿರುವುದು ಒಂದೇ ಪಾರ್ಕು. ಕತ್ತಲಾದ ಮೇಲೆ ಪ್ರಾರ್ಥನಾಳೊಂದಿಗೆ ಕೂಡಬಹುದಾದಂಥ ಜಾಗವೇ ಅಲ್ಲ. ಹಗಲಿಡೀ ಓದಿ ದಣಿದವಳಿಗೆ ಪಾರ್ಕಿನಲ್ಲಿ 1-5 ನಿಮಿಷ ಕೂತೆದ್ದರೆ ಮನಸ್ಸಿಗೆ ಮುದವೆನ್ನಿಸಬಹುದು. ಊಹೂಂ, ಇವತ್ತು ಬೇಡ. ಪ್ರಾರ್ಥನಾಳಿಗೋಸ್ಕರವೇ ಒಂದು ಪಾರ್ಕು ಸೃಷ್ಟಿಸುತ್ತೇನೆ. ಜಗತ್ತಿನ ಯಾವ ಗಂಡು, ಯಾವ ಹೆಣ್ಣು, ಎಷ್ಟು ಹೊತ್ತಿನಲ್ಲಿ ಬೇಕಾದರೂ ಕುಳಿತು ಮನಸ್ಸು ಹಗುರ ಮಾಡಿಕೊಳ್ಳಬಹುದಾದಂತಹ ಅದ್ಭುತವಾದ ಪಾರ್ಕು. ಅಲ್ಲಿ ನಾನಿರುತ್ತೇನೆ. ಪ್ರಾರ್ಥನಾ ಇರುತ್ತಾಳೆ. ಅನತಿ ದೂರದಲ್ಲೇ ನಮ್ಮ ಮಗು ಆಡುತ್ತಿರುತ್ತದೆ. ಅದರ ಹೆಸರು ಹಿಮಾಂಶು. ಮನೆಯತ್ತ ನಡೆಯುತ್ತಾ ನಡೆಯುತ್ತಾ ಕನಸುಗಳಲ್ಲಿ ಮುಳುಗಿ ಹೋದ ಹಿಮವಂತ್.
ನಡೆಯುವಾಗ 2 ಸಲ ಅವನ ಭುಜ ಅವಳ ಭುಜದ ತಿರುವಿಗೆ ತಾಕಿದಂತಾಯಿತು. ಮೆಲುದನಿಯಲ್ಲಿ ಸಾರಿ ಅಂದಿದ್ದಳು ಪ್ರಾರ್ಥನಾ. ಕೇಳಿಸಿಕೊಳ್ಳುವ ಸ್ಥಿತಿಯಲ್ಲಿ ಅವನಿರಲೇ ಇಲ್ಲ. ಅವನ ಕನಸಿಗೆ ಕನಸು ಹುಟ್ಟುತ್ತಿತ್ತು. ಅವತ್ತೇ ರಾತ್ರಿ ಮೊದಲ ಬಾರಿಗೆ ಹಿಮವಂತನ ಲುಂಗಿ ಜುಬ್ಬ ಬಿಚ್ಚಿ ಕಪ್ಪು ನೈಟಿ ತೊಟ್ಟಿದ್ದಳು ಪ್ರಾರ್ಥನಾ. ಹಾಲು ಬಿಳುಪಿನ ಹುಡುಗಿ ಕೋಣೆಯೊಳಗಿನ ಸಣ್ಣ ದೀಪಕ್ಕೂ ಫಳಫಳಿಸುತ್ತಿದ್ದಳು. ಇನ್ನೇನು 2 ತುತ್ತು ತಿಂದು ಹಿಮವಂತ್ ಧ್ಯಾನಕ್ಕೆ ಕೂಡುವ ಹೊತ್ತಿಗೆ ತಾನು ಮಲಗಿಬಿಡಬೇಕು ಅಂದುಕೊಳ್ಳುತ್ತಿದ್ದಂತೆಯೇ ಊಟ ಮುಗಿಸೋಣ ಪ್ರಾರ್ಥನಾ. ಈ ಪುಟ್ಟ ಕೋಣೆಗೊಂದು ಟೆರೇಸಿದೆ. ಮೆಟ್ಟಿಲಿಲ್ಲ. ನನಗೆ ಕಷ್ಟವಾಗಲಾರದು ಹತ್ತೋದಕ್ಕೆ. ಕೊಂಚ ಧೈರ್ಯ ಮಾಡಿದರೆ ನೀನು ಹತ್ತಿಬಿಡಬಲ್ಲೆ. ಇವತ್ತು ಆಕಾಶದಲ್ಲಿ 14ನೇ ಚಂದ್ರನಿದ್ದಾನೆ. ನಿನಗೆ ಅಭ್ಯಂತರವಿಲ್ಲದಿದ್ದರೆ ಮಧ್ಯರಾತ್ರಿಯ ತನಕ ಕೂತಿದ್ದು ಬರೋಣ ಕೇಳಿದ ಹಿಮವಂತ್. ಓದಿದ ಅಷ್ಟೂ ಬಯಾಲಜಿ ಒಂದೇ ಕ್ಷಣಕ್ಕೆ ಮರೆತು ಹೋಗುವಂತಾಗಿತ್ತು. ಅಕ್ಷರಶಃ 2 ನಿಮಿಷದಲ್ಲಿ ಊಟ ಮುಗಿಸಿದಳು. ಹಿಮವಂತ್ ಯಾವತ್ತೂ ಇಷ್ಟೊಂದು ಭಾವುಕನಾಗಿ ಮಾತನಾಡಿದವನಲ್ಲ. ಹುಣ್ಣಿಮೆಗೆ ಸಮುದ್ರ ಉಕ್ಕಿತ. ಶಾಂತಪ್ಪನವರ ಮನೆಯ ಕಂಪೌಂಡಿನ ಮೇಲೆ ಕಾಲಿಟ್ಟು ಕಿಟಕಿಯ ಸರಳುಗಳ ಆಧಾರ ಮಾಡಿಕೊಂಡು ಒಂದೇ ನೆಗೆತದಲ್ಲಿ ಟೆರೇಸು ತಲುಪಿದ ಹಿಮವಂತ್ ಮೇಲಿನಿಂದಲೇ ಪ್ರಾರ್ಥನಾಳೆಡೆಗೆ ಕೈಚಾಚಿದ. ಅವಳ ಅಂಗೈಯಾಗಲೇ ಬೆವೆತು ತಣ್ಣಗಾಗಿತ್ತು. ಕಿಟಕಿಯ ಸರಳು ಆಧಾರ ಮಾಡಿಕೊಂಡು ಟೆರೇಸಿನತ್ತ ದೇಹವನ್ನು ಮೇಲಕ್ಕೆತ್ತಬೇಕೆಂದು ಅವಳಿನ್ನೂ ಅಂದುಕೊಳ್ಳುವಷ್ಟರಲ್ಲೇ ಹಿಮವಂತ್ನ ಬಲಿಷ್ಠ ಬಾಹುಗಳು ಅವಳ ರೆಟ್ಟೆ ಹಿಡಿದು ಅನಾಮತ್ತಾಗಿ ಮೇಲಕ್ಕೆತ್ತಿಕೊಂಡಿದ್ದವು. ಮೊದಲು ಕಿಟಕಿಗೆ, ಆಮೇಲೆ ಟೆರೇಸಿನ ಪುಟ್ಟ ಕುಂಬಿಗೆ, ಆಮೇಲೆ ಹಿಮವಂತನ ಬಂಡೆ ಹರವಿನಂತಹ ಎದೆಗೆ ಪ್ರಾರ್ಥನಾಳ ಇಡೀ ದೇಹ 2 ಕ್ಷಣ ತಾಕಿ, ತೀಡಿ, ಸಾಗಿ, ಗಾಳಿಯಲ್ಲಿ ತಾರಾಡಿದಂತಾಗಿ, ಕಡೆಗೆ ಟೆರೇಸಿನ ಮೇಲೆ ಸ್ಥಿರವಾಯಿತು. ಹಿಮವಂತ್ನ ತೋಳುಗಳಲ್ಲಿ ಅಂಥದೊಂದು ಯಮಶಕ್ತಿಯಿದೆ ಎಂಬುದು ಅವಳಿಗೆ ಗೊತ್ತಾದದ್ದೇ ಅವತ್ತು. ಅವನ ದೇಹದಿಂದ ಹಿತವಾಗಿ ಬೆವೆತ ವಾಸನೆಯೊಂದು ಬೆಳದಿಂಗಳಿನೊಂದಿಗೆ ಬೆರೆತು ಮತ್ತು ಹುಟ್ಟಿಸುವಂತಿತ್ತು. ಅಂಗಿ ತೊಟ್ಟ ಎದೆಯೊಳಗಿನಿಂದ ಎಂಥದೋ ಬಿಸುವು ಹೊರಹೊಮ್ಮುತ್ತಿತ್ತು. ಟೆರೇಸಿನ ಮೇಲಕ್ಕೆ ಹಾಗೆ ಅನಾಮತ್ತಾಗಿ ರೆಟ್ಟೆ ಹಿಡಿದೆತ್ತಿ ಸ್ಥಾಪಿಸಿದ ಹಿಮವಂತ್ ನಿಡಿದಾಗಿ ನಿಟ್ಟುಸಿರಿಟ್ಟು ಅವಳ ದೇಹಕ್ಕೆ ತಾಕಿಕೊಂಡವನಂತೆ ಹಾಗೆ 2 ಕ್ಷಣ ನಿಂತುಬಿಟ್ಟಿದ್ದ. ಈ ಕ್ಷಣಗಳನ್ನು ಜೀವಮಾನ ಪರ್ಯಂತ ಹೀಗೆ ಜಾರಿಯಲ್ಲಿಡು ದೇವರೇ. ತನ್ನೊಳಗೆ ತಾನೇ ಹೇಳಿಕೊಂಡಳು ಪ್ರಾರ್ಥನಾ. ಇಂಥ ದಿವ್ಯ ಬೆಳದಿಂಗಳಿನಲ್ಲಿ ಪ್ರಾರ್ಥನಾ ಹಾಸ್ಪಿಟಲ್ನ ವಿಶಾಲವಾದ ಟೆರೇಸು ಅದೆಷ್ಟು ಸ್ಪಷ್ಟವಾಗಿ ಫಳಫಳಿಸುತ್ತಿರುತ್ತದೋ. 2 ಆರಾಮ ಕುರ್ಚಿಗಳಲ್ಲಿ ನಾವಿಬ್ಬರೇ ಕುಳಿತಿರುತ್ತೇವೆ. ಪುಟ್ಟ ಜೋಲಿಯಲ್ಲಿ ನೀಲಿ ಸೈಟರು ಹಾಕಿಕೊಂಡ ನಮ್ಮ ಮಗು ಬೆಳದಿಂಗಳಿಗೆ ಹೊಳೆಯುತ್ತಾ ನಿದ್ದೆ ಹೋಗಿರುತ್ತದೆ. ಅದರ ಹೆಸರು ಹಿಮಾಂಶು. ಹಾಗೆ ಅವರಿಬ್ಬರು ಅರ್ಧರಾತ್ರಿಯ ತನಕ ಟೆರೇಸಿನ ಪುಟ್ಟ ಕುಂಬಿಗೆ ಆತುಕೊಂಡು ಕುಳಿತು ಒಂದಕ್ಕೊಂದು ಸಂಬಂಧವೇ ಇಲ್ಲದ, ಆದರೆ ಒಂದೇ ದಿಕ್ಕಿನಲ್ಲಿ ಪ್ರವಹಿಸುತ್ತಿದ್ದ 2 ನವಿರಾದ ಕನಸುಗಳನ್ನು ನೇವರಿಸುತ್ತಾ ಕಳೆಯುತ್ತಿದ್ದರೆ ಅನತಿ ದೂರದಿಂದಲೇ ಕೀಚುಗುಟ್ಟುವ ಹಳೆ ಸೈಕಲ್ಲನ್ನು ತುಳಿಯುತ್ತಾ ಬಂದ ರಸೂಲ್ ಜಮಾದಾರ ಅದೇನೋ ಇದ್ದಕ್ಕಿದ್ದಂತೆ ಖುಷಿಗೊಂಡವನಂತಾಗಿ ಜೇಬಿನೊಳಗಿನ ಸೀಟಿ ತೆಗೆದು ಜೋರಾಗಿ ಊದಿದ. ಪ್ರಾರ್ಥನಾ ಹಿಮವಂತನ ಭುಜಕ್ಕೆ ತಲೆಯಾನಿಸಿದ್ದೇ ಆವಾಗ.